ಅವರಿಗೆ ಮತ್ತು ಉತ್ತರ ಕರ್ನಾಟಕದ ಸಾಮಾನ್ಯ ಪ್ರಾಣೇಶ್ ಗಂಗಾವತಿ ಅವರು ಹೇಳಿರ್ತಕ್ಕಂಥ ಎಲ್ಲ ಭಾಷೆಗಳು ಬೈಗಳಲ್ಲ. ನನಗೆ ಇನ್ನೊಂದು ಸಂತೋಷ ಆಗಿರೋದೇನಂತಂದರೆ RDPR ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆಗಿ ನಿವೃತ್ತನಾಗಿ ಹೆಚ್ಚು ಕಡಿಮೆ 10 ತಿಂಗಳಾಯಿತು. 10 ತಿಂಗಳ ನಂತರ RDPR ಯೂನಿವರ್ಸಿಟಿಯ 20-25 ಜನ ವಿದ್ಯಾರ್ಥಿಗಳು ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾರಲ್ಲ, ಅದು ನನಗೆ ಸಂತೋಷ ಆಗಿರುವಂಥ ಒಂದು ವಿಷಯ. ಅಂದರೆ ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡಬೇಕು ಅನ್ನುವಂಥ ವಿಷಯ ಬಂದಾಗ ಗ್ರಾಮೀಣ ಅಭಿವೃದ್ಧಿ ವಿಷಯ ಮಾತಾಡದೆ ಉತ್ತರ ಕರ್ನಾಟಕದ ಬಗ್ಗೆ ಹೇಗೆ ಮಾತಾಡೋದು? ಅದರಲ್ಲೇ ಗ್ರಾಮೀಣ ಅಭಿವೃದ್ಧಿ ಮಾತಾಡಬೇಕು ಅಂತಾದರೆ ದೇಶದಲ್ಲೇ ಮೊದಲನೇ ವಿಶ್ವವಿದ್ಯಾಲಯ ಇರೋದು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ. ಅದು ಉತ್ತರ ಕರ್ನಾಟಕದಲ್ಲಿ ಇರೋದ್ರಿಂದ ಇನ್ನೊಂದು ಹೆಮ್ಮೆ ಎಲ್ಲರಿಗೂ ಇರಬೇಕಾಗಿರುವಂಥ ಒಂದು ವಿಷಯ. ನಾವು ಇಡೀ ದೇಶದಲ್ಲಿ ಎಲ್ಲ ಕಡೆ ಹೋದಾಗ ನಮ್ಮ ವಿಶ್ವವಿದ್ಯಾಲಯದ ಹೆಸರು ಹೇಳುವಷ್ಟರಲ್ಲೇ 1 ನಿಮಿಷ ಆಗೋಗ್ಬಿಟ್ಟಿರ್ತದೆ. ಕರ್ನಾಟಕ ರಾಜ್ಯ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಅಂತ ಹೆಸರು ಹೇಳಬೇಕಾಗತ್ತೆ. ಈ ಕರ್ನಾಟಕ ಯೂನಿವರ್ಸಿಟಿ ಅಂತ ಹೇಳಿದರೆ ಭಾಳ ಸುಲಭ, ಮುಗಿದು ಬಿಡತ್ತೆ. ಇದು ನಮ್ಮದು ಹೆಸರು ಹೇಗಿದೆ ಅಂದರೆ ಝೆಕೋಸ್ಲೋವಿಕಿಯಾ ಇದ್ದಂಗೆ. ಕರ್ನಾಟಕ ಯೂನಿವರ್ಸಿಟಿ ಹೆಸರು ಜಪಾನ್ ಇದ್ದಂಗೆ, ಬೇಗ ಅರ್ಥ ಆಗಿಬಿಡತ್ತೆ. ಆದರೆ ನಮ್ಮ ವಿಶ್ವವಿದ್ಯಾಲಯದ ಹೆಸರು ಮತ್ತು ಅದರ ಕಾರ್ಯ ಎರಡೂ ವಿಶಿಷ್ಟವಾಗಿರೋದ್ರಿಂದ, ಉತ್ತರ ಕರ್ನಾಟಕಕ್ಕೆ ಹೊಂದುತ್ತಾ ಇರೋದ್ರಿಂದ ಪ್ರಾಯಶಃ ವಿಶ್ವವಿದ್ಯಾಲಯದ ಉದ್ದೇಶ ಮತ್ತು ವಿಚಾರ ಇವತ್ತು ಪ್ರಸ್ತುತ ವಿಚಾರ ಅಲ್ಲ. ಆದರೆ ಇದು ಯಾರು ಸಂಸ್ಥೆಯವರು CMDR ಮತ್ತು ಸೆಸ್ನವರು ಇದು 2 ದಿವಸದ ಕಾಂಕ್ಲೇವ್ ಆರ್ಗನೈಸ್ ಮಾಡಿದ್ದಾರೆ. ಆ 2 ದಿವಸದ ಒಟ್ಟು ಕಾರ್ಯಕ್ರಮದ ರೂಪರೇಷೆ ನೋಡಿದಾಗ ಭಾಳ ಚೆನ್ನಾಗಿ ಅದನ್ನು ಒಂದು ಯೋಜನೆ ಡಿಸೈನ್ ಆಫ್ ದಿ ಪ್ರೋಗ್ರಾಮ್ ಹ್ಯಾಸ್ ಬೀನ್ ಡನ್. ಮತ್ತು ಈ ಟಾಪಿಕ್ ಕೂಡ ಇದನ್ನು ಆರ್ಗನೈಸರ್ಸ್ ಇಟ್ಟಿರುವಂಥ ಟಾಪಿಕ್ maybe for the first time you may be also hearing this topic, and the organizers have aptly chosen the title of the topic. ನನಗೂ ಈ ವಿಷಯದ ಬಗ್ಗೆ ಹೆಚ್ಚು ಅಧಿಕೃತವಾಗಿ ಹೇಳಬೇಕು ಅನ್ನುವಂಥ ಉದ್ದೇಶದಿಂದ ನನಗೂ ಇದೊಂದು ಇನ್ನು ಹೆಚ್ಚು ಅಧ್ಯಯನ ಮಾಡುವಂಥ ಅವಕಾಶ ಸಿಕ್ತು. ವಿಷಯ ಎಷ್ಟೇ ಗೊತ್ತಿದ್ರೂ ಕೂಡ ಕಾಂಕ್ಲೇವ್ನಲ್ಲಿ ರಿಸರ್ಚ್ ಆರ್ಗನೈಸೇಷನ್ನಲ್ಲಿ ಮಾತಾಡುವಾಗ ಡೇಟಾ ಆ್ಯಂಡ್ ಇನ್ಫಾರ್ಮೇಷನ್ ಆ್ಯಂಡ್ ಎವಿಡೆನ್ಸ್ ಆ್ಯಂಡ್ ಎಂಪೆರಿಕಲ್ ಅದರ ವಿಷಯ ಇಲ್ದಿದ್ರೆ ಇಟ್ ಬಿಕಮ್ಸ್ ಓನ್ಲಿ ಅ ಸ್ಟೋರಿ ಟೆಲ್ಲಿಂಗ್. ನನ್ನ ಜೊತೆಗೆ ರಘು ಅಕ್ಮಂಚಿ ಅವರು ಇಡೀ ದಿವಸ ಇದ್ದರು. ಇಡೀ ದಿವಸ ನಾವೊಂದು ಬೇರೆ ಮೀಟಿಂಗ್ನಲ್ಲಿ ಇದ್ವಿ. ಮೀಟಿಂಗ್ನಲ್ಲಿ ಪುರ್ಸೊತ್ತಿದ್ದಾಗೆಲ್ಲ ನಾನು ಬರಿತಾ ಇದ್ದೆ. ಅವ್ರು ಕೇಳ್ತಾನೆ ಇದ್ರು, ಏನು ಸರ್ ಇಷ್ಟು ಬರಿತಾ ಇದ್ದಿರಲ್ಲ ಅಂತ. ನಾನಂದೆ, ನಾನು ಅಧಿಕೃತವಾಗಿ ಕೆಲವು ವಿಷಯಗಳು ಹೇಳಬೇಕು ಅಂತಾದರೆ ಅದರ ನಿಖರತೆ ಮತ್ತು ರೆಫರೆನ್ಸ್ ಹೇಳಲಿಕ್ಕಾಗಲಿಕ್ಕಿಲ್ಲ, ಈ ಸಮಯ ಇಲ್ಲದೆ ಇರೋದ್ರಿಂದ. ಆದರೆ ಐ ಹ್ಯಾವ್ ಟು ಗಿವ್ ಅ ಅಥೆಂಟಿಕೇಟೆಡ್ ಆ್ಯಂಡ್ ರೆಲಿವೆಂಟ್ ಸ್ಪೆಸಿಫಿಕ್ ಇನ್ಫಾರ್ಮೇಷನ್. ಹೀಗಾಗಿ ಅನ್ಲೀಶಿಂಗ್ ದಿ ಪೊಟೆನ್ಷಿಯಲ್ ಅಂದರೆ ನಾರ್ತ್ ಕರ್ನಾಟಕದ ಬಗ್ಗೆ ಎಲ್ಲರೂ ಅನೇಕ ವೇದಿಕೆಗಳಲ್ಲಿ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಮಾತಾಡುವಾಗ
ವಿಷಯಗಳು ಬಂದಿರೋದೇನಂತಂದರೆ ನಾರ್ತ್ ಕರ್ನಾಟಕ ಹಿಂದುಳಿದಿದೆ, ಇದು ಅಂಡರ್ ಡೆವಲಪ್ಡ್. ಭಾರತದ ಬಗ್ಗೆ ಹೇಗೆ ಹೇಳ್ತೀವಿ ಹಾಗೆ ನಾರ್ತ್ ಕರ್ನಾಟಕದ ಬಗ್ಗೆ ಹೇಳುವಾಗಲೂ ಅದನ್ನೇ ಹೇಳ್ತಾರೆ. ಹಿಂದುಳಿದ ಪ್ರದೇಶ ಇಡೀ ರಾಜ್ಯದಲ್ಲಿ ಯಾವುದು ಅಂತಂದರೆ ನಾರ್ತ್ ಕರ್ನಾಟಕ. ಯಾಕೆ ಹಿಂದುಳಿದಿದೆ? ವಿಶ್ಲೇಷಣೆ ನಡೆಯೋದು ಇದರ ಹಿಂದುಳಿದಿರೋ ವಿಷಯದ ಬಗ್ಗೆನೇ ಹೆಚ್ಚು ನಡೆಯುತ್ತೆ. ವೈ ವಿ ಆರ್ ಅಂಡರ್ ಡೆವಲಪ್ಡ್ ಅಂದರೆ ನಮ್ಮ ಪರಾಭವದ ಅಥವಾ ನಮ್ಮ ಕ್ಷೀಣತೆಯ, ಇನ್ಫೀರಿಯಾರಿಟಿಯ, ಡೆಫಿಸಿಟ್ ಬಗ್ಗೆ, ವೀಕ್ನೆಸಸ್ ಬಗ್ಗೆ ಹೆಚ್ಚು ಚರ್ಚೆ ನಡೆಯುತ್ತೆ. ಆದರೆ ನಾರ್ತ್ ಕರ್ನಾಟಕದ ಪೊಟೆನ್ಷಿಯಲ್ ಏನು ಅನ್ನುವಂಥ ವಿಷಯಗಳ ಬಗ್ಗೆ ಭಾಳ ಕಡಿಮೆ ಸಂದರ್ಭದಲ್ಲಿ ಇದರ ಚರ್ಚೆ ಆಗತ್ತೆ. ನಾನು ಐತಿಹಾಸಿಕವಾಗಿರ್ತಕ್ಕಂಥ ಹಿನ್ನೆಲೆಗೆ, ಹಿಸ್ಟಾರಿಕಲ್ ಆ್ಯಂಡ್ ಕಲ್ಚರಲ್ ಆಸ್ಪೆಕ್ಟ್ಗೆ ಹೋಗಲ್ಲ. ಆದರೆ ನಾರ್ತ್ ಕರ್ನಾಟಕದ ಡೆವಲಪ್ಮೆಂಟ್ ಬಿಫೋರ್ ಇಂಡಿಪೆಂಡೆನ್ಸ್, ಆಫ್ಟರ್ ಇಂಡಿಪೆಂಡೆನ್ಸ್ ಅಂತ ತೆಗೆದುಕೊಂಡು ಹೋದಾಗ there is a long history of development which happened before independence also ಅನ್ನುವಂಥ ಪಾಯಿಂಟನ್ನು ಮಾತ್ರ ನಿಮಗೆ ಒಂದು ಕಾಂಟೂರ್ ಆಗಿ ಕೊಡ್ತಾ ಇದ್ದೀನಿ ಅಷ್ಟೇ. Those who want to study North Karnataka, they have to study the history and cultural renaissance which happened in the northern Karnataka. ಚಾಲುಕ್ಯನ ಪೀರಿಯಡ್ನಲ್ಲಿ ಏನಿತ್ತು, ರಾಷ್ಟ್ರಕೂಟದ ಪೀರಿಯಡ್ನಲ್ಲಿ ಏನಿತ್ತು, ಕದಂಬ ಅವ್ರ ಪೀರಿಯಡ್ನಲ್ಲಿ ಏನಿತ್ತು, ಮತ್ತು ಇಡೀ ದೇಶಕ್ಕೆ ಜಗತ್ತಿಗೆ ಬಹಳ ಐತಿಹಾಸಿಕವಾಗಿರ್ತಕ್ಕಂಥ ಒಂದು ಪ್ರೇರಣೆ ಕೊಟ್ಟಿರ್ತಕ್ಕಂಥ ರಾಜ್ಯ 500 ವರ್ಷದ ಹಿಂದೆ. ಉತ್ತರ ಕರ್ನಾಟಕ ಅಲ್ಲ, ಒರಿಸ್ಸಾವರೆಗೂ ಮತ್ತು ಇಡೀ ದಕ್ಷಿಣ ಭಾಗವನ್ನು ಗೆದ್ದಿರ್ತಕ್ಕಂಥ ಯಾವ ಸಾಮ್ರಾಜ್ಯ? ವಿಜಯನಗರ ಸಾಮ್ರಾಜ್ಯ ಇರುವಂಥದ್ರದ್ದು ಕರ್ನಾಟಕದ ಉತ್ತರ ಭಾಗದಲ್ಲಿ ಅನ್ನುವಂಥ ಹೆಮ್ಮೆ ನಮಗಿರಬೇಕು. ಛತ್ರಪತಿ ಶಿವಾಜಿ ಮಹಾರಾಜ್ ಹೇಳಿದ್ದಾರೆ, ಹಕ್ಕಬುಕ್ಕರು ವಿದ್ಯಾರಣ್ಯರ ನಾಡಿನ ಉತ್ತರ ಕರ್ನಾಟಕದ ಭಾಗದ ವಿಜಯನಗರ ಸಾಮ್ರಾಜ್ಯ ಹೇಗಿತ್ತು. ಹೀಗಾಗಿ 500 ವರ್ಷದ ಐತಿಹಾಸಿಕವಾಗಿರ್ತಕ್ಕಂಥ ಕಲ್ಚರಲ್ ಹೆರಿಟೇಜ್ ಲೆಗಸಿ ನಮಗೆ ಉತ್ತರ ಕರ್ನಾಟಕಕ್ಕೆ ಇದೆ. ಇದು ನನ್ನ ಮೊದಲನೇ ಪಾಯಿಂಟ್, ಕಾಂಟೂರ್ ವಿಚ್ ವಿಲ್ ಕ್ರಿಯೇಟ್ ಎ ಕೈಂಡ್ ಆಫ್ ಇನ್ಸ್ಪಿರೇಷನ್, ಕಾನ್ಫಿಡೆನ್ಸ್. ನಮ್ಮದು ಸೋಲಿನ ಇತಿಹಾಸ ಉತ್ತರ ಕರ್ನಾಟಕಕ್ಕಲ್ಲ, ಇದು ಒಂದು ಪ್ರೇರಣೆಯ ಇನ್ಸ್ಪಿರೇಷನಲ್ ಆಸ್ಪೆಕ್ಟ್ ಆಫ್ ಹಿಸ್ಟ್ರಿ ನಾರ್ತ್ ಕರ್ನಾಟಕಕ್ಕೆ ಇದ್ದಿದ್ದು. ಆಫ್ಟರ್ ಇಂಡಿಪೆಂಡೆನ್ಸ್ ನಾರ್ತ್ ಕರ್ನಾಟಕದ್ದು ಕರ್ನಾಟಕದ ಏಕೀಕರಣಕ್ಕೆ ಸಹಾಯ ಮಾಡಿರೋದು, ಸಹಕಾರ ಮಾಡಿರೋದು, ಕರ್ನಾಟಕ ಏಕೀಕರಣ ಮಾಡೋದಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥ ಮೊದಲನೇ ವ್ಯಕ್ತಿ ಯಾರು? ಆಲೂರು ವೆಂಕಟರಾವ್. ಅವರು ಉತ್ತರ ಕರ್ನಾಟಕದವರು. So, what I can draw in simple sentences, North Karnataka is the backbone of Karnataka. ಕರ್ನಾಟಕದ ಬೆನ್ನೆಲುಬು ಯಾವುದು? ಉತ್ತರ ಕರ್ನಾಟಕ.
ಅಲ್ಲಿಂದ ಹಿಡಿದು ಸಾಹಿತ್ಯ, ಕಲಾಕ್ಷೇತ್ರ, ಸಂಗೀತ, ವಿಜ್ಞಾನ, ಶಿಕ್ಷಣ, ಈ ಎಲ್ಲಕ್ಕೂ ಕೂಡ ಉತ್ತರ ಕರ್ನಾಟಕದ ಕೊಡುಗೆ ತುಂಬ ಇದೆ. So my second point which I am drawing to the delegates is, kindly go through the contributions of all these people who have contributed for the unification of Karnataka. ಯೂನಿಫಿಕೇಶನ್ ಆಫ್ ಕರ್ನಾಟಕ ಆಗಬೇಕು ಅನ್ನುವಂಥ ಕೂಗು ಮತ್ತು ಹೋರಾಟ ಅದನ್ನು ನಿರಂತರವಾಗಿ ಇಲ್ಲಿಯವರೆಗೆ ಯಾವುದೇ ಅಪಸ್ವರ ಅಲ್ಲಲ್ಲಲ್ಲ ಬಂದರೂ ಕೂಡ ಕರ್ನಾಟಕದ ಒಂದು ಅವಿಭಾಜ್ಯ ಅಂಗ ಅಂತ ಹೇಳಿ ಈಗಲೂ ಪ್ರಸ್ತಾವನೆ ಮಾಡಿ ಅವರ ಕಾಂಟ್ರಿಬ್ಯೂಷನ್ ಬಗ್ಗೆ ಕೂಡ ನೀವು ಹೆಚ್ಚು ತಿಳ್ಕೋಬೇಕು ಅನ್ನುವಂಥದ್ದು ಅನಿಸುತ್ತೆ. ಇನ್ನು ಮೂರನೇದು ಬಹಳ ಮುಖ್ಯವಾಗಿ ಬಂದಿರತಕ್ಕಂಥ ವಿಷಯ, ಉತ್ತರ ಕರ್ನಾಟಕದ ಬಗ್ಗೆ ಇನ್ ಎನಿ ಡಿಸ್ಕಷನ್ ಆನ್ ಅಂಡರ್ ಡೆವಲಪ್ಮೆಂಟ್ ಆರ್ ಬ್ಯಾಕ್ವರ್ಡ್ನೆಸ್, we often dwell on the figures around growth and the per capita income and human development indices such as employment, education and employment among others. ಶಿಕ್ಷಣ ಮತ್ತು ಉದ್ಯೋಗ and per capita income. ಈ ವಿಷಯ ಬಂದಾಗೆಲ್ಲ ಫಾರ್ ದಿ ಫಸ್ಟ್ ಟೈಮ್ ನಲ್ಲಿ ಡಾಕ್ಟರ್ ನಂಜುಂಡಪ್ಪ ಅವರ ಹೆಸರಿನಲ್ಲಿ ಸಮಿತಿ ರಚನೆ ಆಯಿತು. ಇವತ್ತು ಬೆಳಗಿನಿಂದ ಎಷ್ಟು ಸರ್ತಿ ಡಾಕ್ಟರ್ ನಂಜುಂಡಪ್ಪ ಅವ್ರದ್ದು ಹೆಸರು ಸ್ಮರಣೆ ಆಗಿದೆ ನನಗೆ ಗೊತ್ತಿಲ್ಲ. ಆದರೆ ಡಾಕ್ಟರ್ ನಂಜುಂಡಪ್ಪ ಅವರ ಸಮಿತಿಯ ವರದಿ 2001ನಲ್ಲಿ ಆಗಿದ್ದು, 2002ನಲ್ಲಿ ಡಾಕ್ಟರ್ ನಂಜುಂಡಪ್ಪ ಅವರು ಇಲ್ಲಿಯೂ ಇದ್ದರು, ಕರ್ನಾಟಕ ಯೂನಿವರ್ಸಿಟಿ. ಅವರು ದಕ್ಷಿಣದವರು ಇದ್ದರು ಅಂಥೇಳಿ ಭಾಳ ಜನಕ್ಕೆ ಅನಿಸೇ ಇಲ್ಲ, ಯಾಕೆಂದರೆ ಮಧ್ಯಭಾಗದ ಕರ್ನಾಟಕದಲ್ಲಿ ಇದ್ದವರು. ಆದರೆ ನಂಜುಂಡಪ್ಪ ಅವರು ಉತ್ತರ ಕರ್ನಾಟಕದಲ್ಲಿ, ವಿಶೇಷವಾಗಿ ಕರ್ನಾಟಕ ಯೂನಿವರ್ಸಿಟಿನಲ್ಲಿ ಒಂದು ಛಾಪ್ ಮೂಡಿಸಿದ್ದಾರೆ. ಅದಕ್ಕಿಂತ ದೊಡ್ಡ ಛಾಪವನ್ನು ಮೂಡಿಸಿರುವಂಥದ್ದು ಅವ್ರ ರಿಪೋರ್ಟ್ನಲ್ಲಿ. ಇನ್ 2002 his report was published. ಈಗ 24ಕ್ಕೆ ಬರ್ತೀನಿ, 2024 ಅಲ್ಲಿವರೆಗೆ, ಫ್ರಮ್ 2002 to 2024 ಡಾಕ್ಟರ್ ನಂಜುಂಡಪ್ಪ ಅವರ ವರದಿ ಪ್ರಕಾರ, ಅಂದರೆ ಆ ಸಂದರ್ಭದಲ್ಲಿ ವಿ ಹ್ಯಾಡ್ 179 ತಾಲೂಕಾಸ್ ಇನ್ ಕರ್ನಾಟಕ. ಆ 179 ತಾಲೂಕದಲ್ಲಿ ಅವರು ಅದನ್ನು ಕ್ಯಾಟಗರಿ ಮಾಡಿದಾಗ he has chosen 35 indicators. 35 ಅಂಶಗಳ ಆಧಾರದ ಮೇಲೆ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ. And those 35 indicators, of which 35 talukas were called as backward and 40 talukas were called as more backward and 39 talukas were most backward. ಅಂದರೆ 179 ತಾಲೂಕದಲ್ಲಿ ಇಡೀ ರಾಜ್ಯದಲ್ಲಿ 114 ತಾಲೂಕುಗಳು ಒಟ್ಟು ಇದರಲ್ಲಿ ಹಿಂದುಳಿದಿದೆ ಅನ್ನುವಂಥ ವಿಷಯವನ್ನು ಅವರು ಅವಾಗ ಹೇಳಿದ್ದಾರೆ. ಅದರಲ್ಲಿ ಹೆಚ್ಚಿನ ಅಂಶ ಉತ್ತರ ಕರ್ನಾಟಕದ ಭಾಗದಲ್ಲಿ ಇದೆ. ಅದರಲ್ಲಿ ಹೆಚ್ಚಿನ ಅಂಶ ಕರ್ನಾಟಕವನ್ನು, ಉತ್ತರ ಕರ್ನಾಟಕವನ್ನು ನೋಡುವಾಗ
ಬಾಂಬೆ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಅಥವಾ ಒಂದು ಸ್ವಲ್ಪ ಭಾಗದ ಮಡ್ರಾಸ್ ಪ್ರೆಸಿಡೆನ್ಸಿ ಅನ್ನುವಂಥದ್ರದ್ದು 3 ಪ್ರೀ ಇಂಡಿಪೆಂಡೆನ್ಸ್ನಲ್ಲಿ ಇರ್ತಕ್ಕಂಥ 3 ಪ್ರದೇಶಗಳು. ಜನಕ್ಕೆ ಮಡ್ರಾಸ್ ಪ್ರೆಸಿಡೆನ್ಸಿದು ಮರ್ತೋಗ್ಬಿಟ್ಟಿದೆ ಈಗ. ಬಳ್ಳಾರಿ ವಿಜಯನಗರ ಭಾಗ ಏನಿತ್ತು ಅದು ಹೆಚ್ಚು ಕಡಿಮೆ ಮಡ್ರಾಸ್ ಪ್ರೆಸಿಡೆನ್ಸಿಯ ಭಾಗ ಇದ್ರೂ ಕೂಡ ಅದು ನಿಜಾಮ್ ಕಾಲದಲ್ಲಿ ಇರೋದ್ರಿಂದ ಅದೆಲ್ಲ ಕೂಡ ಹೈದರಾಬಾದ್ ಕರ್ನಾಟಕ ಆಗಿಬಿಟ್ಟಿದೆ. ಅಥವಾ ಇವತ್ತಿನ ಭಾಷೆನಲ್ಲಿ ಅದಕ್ಕೇನು ಹೇಳ್ತಾರೆ, ಕಲ್ಯಾಣ ಕರ್ನಾಟಕ ಅಂತ ಹೇಳ್ತಾರೆ. ಎಲ್ಲರೂ ಎಚ್ಚರವಾಗಿದ್ದಾರೆ, ಭಾಳ ಚೆನ್ನಾಗಿದೆ. ಕಲ್ಯಾಣ ಕರ್ನಾಟಕ ಅಂತ ಹೇಳ್ತಾರೆ. ಅಂದರೆ ಡಿವಿಷನ್ ವೈಸ್ ಕೂಡ ಇವತ್ತು ಕೂಡ ಅಡ್ಮಿನಿಸ್ಟ್ರೇಟಿವ್ಲಿ ದೇರ್ ಆರ್ ಓನ್ಲಿ 2 ಡಿವಿಷನ್ಸ್. ಒನ್ ಈಸ್ ಕಲಬುರ್ಗಿ ಡಿವಿಷನ್. ಗುಲ್ಬರ್ಗ ಹೋಗ್ಬಿಟ್ಟಿದೆ ಈಗ. ನಮ್ಗೆ ಹಳೆ ಕಾಲ ಇರೋದ್ರಿಂದ ಒಂದೊಂದು ಸರ್ತಿ ಗುಲ್ಬರ್ಗ ಅಂತ ನೆನಪು ಬರ್ತದೆ, ಕಲಬುರ್ಗಿ ಆಗಿದೆ. ಎರಡನೇದು ಹುಬ್ಬಳ್ಳಿ ಧಾರವಾಡದ ಈ ಭಾಗವನ್ನು ಬೆಳಗಾಂ ಡಿವಿಷನ್ ಅಂತ ಆಗಿದೆ. ಈ ಎರಡೂ ಭಾಗದ ಸೇರಿ ನಮ್ಮಲ್ಲಿ 14 ಜಿಲ್ಲೆಗಳಿದೆ. ವಿ ಹ್ಯಾವ್ 14 ರೆವಿನ್ಯೂ ಡಿಸ್ಟ್ರಿಕ್ಟ್ಸ್ and almost 270 and odd talukas in Karnataka. Out of these 114 talukas, 35 development indicators ಅಂತೇನು ಹೇಳಿದ್ರು. ಇದರ ಆಧಾರದ ಮೇಲೆ ಅವರು ಕೊಟ್ಟಿರ್ತಕ್ಕಂಥ ವರದಿನಲ್ಲಿ ನಂಜುಂಡಪ್ಪ ಅವರು ಒಂದು ಬಹಳ ದೊಡ್ಡ ಡಿಟೇಲ್ಡ್ ವರದಿನಲ್ಲಿ ಮುಖ್ಯವಾಗಿರ್ತಕ್ಕಂಥ 4 ಅಂಶಗಳ ಬಗ್ಗೆ ಹೇಳಿದ್ದಾರೆ ಅವರು. ಇಡೀ ವರದಿಯ 4 ಅಂಶಗಳು ಆನ್ 35 ಇಂಡಿಕೇಟರ್ಸ್ ಆನ್ 4 ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್. ಒನ್ ಈಸ್ ಎಜುಕೇಷನ್, ಸೆಕೆಂಡ್ ಈಸ್ ಎಂಪ್ಲಾಯ್ಮೆಂಟ್, ಥರ್ಡ್ ಈಸ್ ಇನ್ಫ್ರಾಸ್ಟ್ರಕ್ಚರ್, ಫೋರ್ತ್ ಈಸ್ ಹೆಲ್ತ್. ಈ 4 ವಿಷಯದ ಆಧಾರದ ಮೇಲೆ ಯಾವ್ಯಾವ ಜಿಲ್ಲೆ ಯಾವ ತಾಲೂಕಾದಲ್ಲಿ ಏನು ಮಾಡಬೇಕು ಅನ್ನುವಂಥದ್ದು ವರದಿ ಕೊಟ್ಟಿದ್ದಾರೆ. ಅದು 2002 ರಿಪೋರ್ಟ್. ಅದು ಐ ಆಮ್ ನಾಟ್ ಗೋಯಿಂಗ್ ಟು ಡ್ವೆಲ್ ಡೀಟೇಲ್ ಆನ್ ದ್ಯಾಟ್. ಆದರೆ ಇನ್ನೊಂದು ವಿಷಯ ನಿಮಗೆ ಅಡಿಷನಲ್ ಆಗಿ ಗೊತ್ತಾಗಬೇಕಾಗಿರೋದೇನೆಂದರೆ, ಅಥವಾ ಗೊತ್ತಿದೆ ಅಂತಾದರೆ, ನೀತಿ ಆಯೋಗನವರು ಇಡೀ ದೇಶದಲ್ಲಿ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ ಅಂತ ಮಾಡಿದ್ದಾರೆ. ಯಾವ ಜಿಲ್ಲೆಗಳು ಅಲ್ಲಿರ್ತಕ್ಕಂಥ ಜನರ ಭಾವನೆ, ಜನರ ಒಂದು ಇಚ್ಛೆ, ಬೆಳವಣಿಗೆ ಆಗಬೇಕು, ಅಭಿವೃದ್ಧಿ ಆಗಬೇಕು ಅಂತ ಯಾವ ಜಿಲ್ಲೆಗಳಿದೆ ಅಂಥದ್ದು 117 ಡಿಸ್ಟ್ರಿಕ್ಟ್ಸ್ 2016-18 ಮಾಡಿದ್ರು. ಆದರೆ ಈಗ latest in 2024, those 117 districts have been divided into 500 blocks. ಆ ಬ್ಲಾಕ್ನಲ್ಲಿ ಏನಾಗಬೇಕು ಅನ್ನುವಂಥದ್ದು ಅಧ್ಯಯನ ಮಾಡಿದ್ದಾರೆ. ಅದರ ರಿಪೋರ್ಟ್ ಕೂಡ ತಾವು ದಯವಿಟ್ಟು ನೋಡಬೇಕು. ಇದು ಆದಮೇಲೆ ಅಪ್ ಟು 2024 ನಂಜುಂಡಪ್ಪ ಅವ್ರ ರಿಪೋರ್ಟ್ ಏನಾಯಿತು, ಅದರ ಆಧಾರದ ಮೇಲೆ ಎಷ್ಟು ಅಭಿವೃದ್ಧಿ ಆಯಿತು, ಈ ವಿಷಯ ಯಾವುದರ ಸಂದರ್ಭದಲ್ಲಿ ಅಥವಾ ಅನೇಕ ಸಂದರ್ಭದಲ್ಲಿ ಅದರ ಚರ್ಚೆ ಆಗಿದೆ. ಆದರೆ ಒಂದು ಇಂಪಾರ್ಟೆಂಟ್ ಆಗಿರುವಂಥದ್ರದ್ದು, ವಿಶೇಷವಾಗಿ ಕಲ್ಯಾಣ ಕರ್ನಾಟಕಕ್ಕೆ ಆಗಿರುವಂಥದ್ರದ್ದು ಭಾಳ ದೊಡ್ಡ ಒಂದು ಅಸಿಸ್ಟೆನ್ಸ್ ಅಂತ ಹೇಳ್ಬೋದು, ಅಥವಾ ಒಂದು ಪ್ರಯತ್ನ ಅಂತಲೂ ಹೇಳ್ಬೋದು. 10 ವರ್ಷದ ಹಿಂದೆ ಹೆಚ್ಚು ಕಡಿಮೆ ಒಂದು ರಿಸರ್ವೇಷನ್ ಆಸ್ಪೆಕ್ಟನ್ನು ಕೊಟ್ಟರು. ಅದು ಕಲ್ಯಾಣ ಕರ್ನಾಟಕಕ್ಕೆ. ಕಲ್ಯಾಣ ಕರ್ನಾಟಕದವ್ರಿಗೆ ಇದು ಭಾಳ ಉಪಯುಕ್ತ ಆಗಿದೆ. ಅದು ಯಾವುದದು? ಸಿಕ್ಕಾಪಟ್ಟೆ ಅಲರ್ಟ್ ಇದ್ದೀರಿ. 371J
ಅದರದ್ದು ಏನಾಗಿದೆ, ಏನಾಗಬೇಕಾಗಿದೆ ಅನ್ನುವಂಥದ್ರದ್ದು ತುಂಬ ಜನಕ್ಕೆ ದಿ ನೇಟಿವ್ ಪೀಪಲ್ ಆಫ್ ದ್ಯಾಟ್ ಕಲ್ಯಾಣ ಕರ್ನಾಟಕ ಹಿಸ್ಟಾರಿಕಲ್ ಬ್ಯಾಕ್ವರ್ಡ್ನೆಸ್ ಇರೋದ್ರಿಂದ ಅದು ನಾವು ದಿಸ್ ಈಸ್ ನಾಟ್ ದನ್ ಪ್ಲಾಟ್ಫಾರ್ಮ್ ವೇರ್ ವಿ ಆರ್ ಹ್ಯಾವಿಂಗ್ ಅ ಕಂಪ್ಯಾರಿಟಿವ್ ಸ್ಟಡಿ ಆಫ್ ಸೌತ್ ಕರ್ನಾಟಕ ಆರ್ ನಾರ್ತ್ ಕರ್ನಾಟಕ. CMDR ಅವರು ಡಿಟೇಲ್ ಆಗಿರುವಂಥದ್ದು ಒಂದು ಸ್ಟಡಿ ಮಾಡಿರೋದಿದೆ ಸರ್, ಅದನ್ನು ನೀವು ಓಪನ್ ಸೋರ್ಸ್ನಲ್ಲಿ ಇಟ್ಟಿಲ್ಲ ಅದು. ಹೀಗಾಗಿ ಪ್ಯಾರಾಮೀಟರ್ ಯಾರಿಗೂ ಸ್ಟಡಿ ಮಾಡೋಕ್ಕಾಗಿಲ್ಲ. ಪ್ರಾಯಶಃ ಯು ಮೇ ಬಿ ಹ್ಯಾವಿಂಗ್ ಅ ಹಾರ್ಡ್ ಕಾಪಿ ಬಟ್ ಇಟ್ ಈಸ್ ನಾಟ್ ಅವೈಲೇಬಲ್ ಆನ್. ಬಟ್ ನೀವು ಏನೇ ಹಾರ್ಡ್ ಕಾಪಿ ಸಾಫ್ಟ್ ಕಾಪಿ ಹಾಕದೇ ಇದ್ರೂ ಕೂಡ ಒಂದು ಶಾರ್ಟ್ಕಟ್ನಲ್ಲಿ ಹೋಗಿ ಅದಕ್ಕೆ ಎಂಟರ್ ಮಾಡೋಕ್ಕೆ ಅವಕಾಶ ಇದೆ. ಕ್ಯೂಸೆರಾ ಕೋರಾ ಇದರಲ್ಲಿ ಅದನ್ನು ಇಫ್ ಯು ಬಿಕಮ್ ಅ ಮೆಂಬರ್ ಆಫ್ ಕೋರಾ ಯು ವಿಲ್ ಗೆಟ್ ಆಲ್ ದ್ಯಾಟ್ ಡೇಟಾ. ಅದರಲ್ಲಿ ಇದೆ. ಇವ್ರದ್ದು ಭಾಳ ಚೆನ್ನಾಗಿ ಒಂದು CMDRನಿಂದ ಸ್ಟಡಿ ಇದೆ. ನಾರ್ದರ್ನ್ ಕರ್ನಾಟಕದ ಇಂಡಿಕೇಟರ್ಸ್ ಆ್ಯಂಡ್ ಹೌ ದಿ ಡೆವಲಪ್ಮೆಂಟ್ ಹ್ಯಾಸ್ ಹ್ಯಾಪನ್ ಟಿಲ್ ನಾವು ಅನ್ನುವಂಥದ್ರದ್ದು ಭಾಳ ರಿಸರ್ಚ್ಫುಲ್ ಸ್ಟಡಿ ಆಗಿರುವಂಥ ಒಂದು ಡಾಕ್ಯುಮೆಂಟ್ ಈಸ್ ಅವೈಲೇಬಲ್ ಫಾರ್ ಜನರಲ್ ಪಬ್ಲಿಕ್ ಆ್ಯಸ್ ಓನ್ಲಿ ಟೈಟಲ್ ಅಷ್ಟೇ. ಬಟ್ ನಿಮ್ಗೆ ನಾನು ಹೇಳಿದೆ ಹೆಂಗೆ ಹೋಗಬೇಕು ಅಂತ ಹೇಳಿ. ಸೊ ಅದನ್ನು ದಯವಿಟ್ಟು ಆ ಸ್ಟಡಿ ಮಾಡಬೇಕು. 24ನಲ್ಲಿ ಕರ್ನಾಟಕ ಗೌರ್ಮೆಂಟ್ has reviewed whatever has happened in these 22 years and formulated a committee, and that committee is constituted in March 24. ಕಳೆದ ವರ್ಷ ಇದೇ ಸಮಯದಲ್ಲಿ ಒಂದು ವರ್ಷ ಆಗಿದೆ. ಯಾರ ಹೆಸರಿನಲ್ಲೇ ಆಗಿದೆ ಸಮಿತಿ? ಇದನ್ನು ನೀವು ಮರಿಬಾರ್ದು. ನೀವು ಹೇಳಬಾರ್ದು ಸರ್, ನಾರಾಯಣ. ಆ ಇಂಪಾರ್ಟೆಂಟ್ ಕಮಿಟಿ ಫಾರ್ ಟುಡೇಸ್ ರೆಲೆವೆನ್ಸ್, ಅದು ಇವತ್ತಿನವ್ರು ಎಲ್ಲರಿಗೂ ಅದು ಭಾಳ ಅಗತ್ಯ ಇದೆ. ಅವರು ಅವಕಾಶ ಇದೆ ನಿಮಗೆ. ನಂಜುಂಡಪ್ಪ ಅವ್ರ ರಿಪೋರ್ಟ್ ಕೊಡುವಾಗ ನಿಮ್ಮ ಅಭಿಪ್ರಾಯಕ್ಕೆ ಹೇಳಲಿಕ್ಕೆ ನೀವು ಅವಾಗ ಇಲ್ಲೇ ಆ ಸಂದರ್ಭದಲ್ಲಿ ಇರಲಿಕ್ಕಿಲ್ಲ. ಬಟ್ ಟುಡೇ ಇಟ್ ಈಸ್ ಯು ಆರ್ ಹ್ಯಾವಿಂಗ್ ಅನ್ ಅಡ್ವಾಂಟೇಜ್. ಯಾಕೆಂದರೆ ಇನ್ನೂ 20 ವರ್ಷ ಇದರದ್ದು ಸಮಿತಿ ವರದಿ ಇರುತ್ತೆ. ಅ ಸೋಷಿಯಲ್ ಥಿಂಕರ್ ಆ್ಯಂಡ್ ಸೋಷಿಯಲ್ ರಿಫಾರ್ಮರ್ ಅವ್ರ ಹೆಸರಿನಲ್ಲಿ ಕಮಿಟಿ ಆಗಿದೆ. ಆ್ಯಂಡ್ ದ್ಯಾಟ್ ಕಮಿಟಿ ಈಸ್ M. ಗೋವಿಂದರಾವ್ ಅವ್ರ ಸಮಿತಿ. ಮಾರ್ಚ್ 24ನಲ್ಲಿ ಆಗಿದೆ. ಒಂದು ವರ್ಷ ಆಗ್ತಾ ಬಂದಿದೆ. ಅವರು ಈಗಾಗಲೇ ಸಾಕಷ್ಟು ಇಂಟ್ರ್ಯಾಕ್ಷನ್, ಡೈಲಾಗ್, ಡಿಸ್ಕಷನ್, ಫೀಡ್ಬ್ಯಾಕ್ ತಗೋತಾ ಇದ್ದಾರೆ. ನಿಮ್ಗೆ ಅವಕಾಶ ಇದೆ ಅಂದರೆ, ನಿಮ್ಗಂದರೆ ಎಲ್ಲರಿಗೂ ಅವಕಾಶ ಇದೆ. ಯು ಕ್ಯಾನ್ ರಿಪ್ರೆಸೆಂಟ್ ಅವರ್ ಒಪಿನಿಯನ್ ಆ್ಯಂಡ್ ಗಿವ್ ವಾಟ್ ಈಸ್ ಟು ಬಿ ಡನ್ ಫಾರ್ ದಿಸ್ ಎಂಟೈರ್ ನಾರ್ತ್. ಅವ್ರದ್ದು ಟರ್ಮ್ಸ್ ಆಫ್ ರೆಫರೆನ್ಸ್ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಅದನ್ನು ಮಾತ್ರ ನಾನು ಹೇಳ್ತೀನಿ. ನಾನು ನಿಮಗೆ ಹೇಳಿದೆ 35 ಇಂಡಿಕೇಟರ್ಸ್ ಇದೆ ಅಂತ ಹೇಳಿದೆ. ಈಗ ಅವರು ಮಾಡಲಿಕ್ಕೆ ಹೊರಟಿರೋದು ಏನಂತಂದರೆ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್, ಕಾಂಪ್ರಿಹೆನ್ಸಿವ್ ಕಾಂಪೋಸಿಟ್ ಡೆವಲಪ್ಮೆಂಟ್ ಇಂಡೆಕ್ಸ್ ಮಾಡಲಿಕ್ಕೆ ಹೊರಟಿದ್ದಾರೆ. CCDI ಅಂತ ಹೇಳ್ತಾರೆ, ಕಾಂಪ್ರಿಹೆನ್ಸಿವ್ ಕಾಂಪೋಸಿಟ್ ಡೆವಲಪ್ಮೆಂಟ್ ಇಂಡೆಕ್ಸ್. ಅಂದರೆ ಈಗೇನು 35 ಇಂಡಿಕೇಟರ್ಸ್ ಮಾಡಿದ್ದಾರೆ ಅದು ಒಂದು ಸ್ವಲ್ಪ ಕ್ಲಮ್ಸಿ ಇದೆ, ಅದು ಅಷ್ಟು ಕಾಂಪೋಸಿಟ್ ಅಲ್ಲ ಅನ್ನುವಂಥದ್ದನ್ನು ಯಾರ್ಯಾರು ಎಕನಾಮಿಕ್ಸ್ ವಿಶೇಷವಾಗಿ ಸ್ಟಡಿ ಮಾಡಿದ್ದಾರೆ ಅವ್ರಿಗದನ್ನು ಅರ್ಥ ಆಗತ್ತೆ. ಸ್ವಲ್ಪ ಕ್ಲಿಷ್ಟ ಇದೆ, ಇಂಡಿಪೆಂಡೆಂಟ್ ಇಲ್ಲ ಅನ್ನುವಂಥ ವಿಷಯ, ಅದನ್ನು ಅವರು ಅದರಲ್ಲಿ ಅರ್ಥ ಆಗತ್ತೆ. ಅಂದರೆ ಏನು ಮಾಡಿದ್ದಾರೆ ಇದರಲ್ಲಿ, ಇನ್ಪುಟ್ ವೇರಿಯೇಬಲ್ ಆ್ಯಂಡ್ ಔಟ್ಪುಟ್ ವೇರಿಯೇಬಲ್ ಎರಡು ಮಿಕ್ಸ್ ಆಗಿರುವಂಥ ಒಂದು ವೇರಿಯೇಬಲ್ ಇದೆ. ಹೀಗಾಗಿ ದೇ ಹ್ಯಾವ್ ಟು ಬಿ ಸೀನ್ ಡಿಫರೆಂಟ್ಲಿ ಅಂತ ಎಲ್ಲರಿಗೂ ಅನ್ನಿಸ್ತಾನೆ ಇತ್ತು ಅದು ನೋಡಿದಾಗೆಲ್ಲ.
ಇನ್ಪುಟ್ ವೇರಿಯೇಬಲ್ ಅಂದರೆ ಏನು? ನಾವು ಸಾಮಾನ್ಯವಾಗಿ ಯೂನಿವರ್ಸಿಟಿಗಳಲ್ಲಿ, ಕಾಲೇಜಸ್ನಲ್ಲಿ, ಉಳಿದಿರೋದ್ರಲ್ಲಿ, ನಾವು ಶಾಲೆಗಳಲ್ಲಿ ಎಲ್ಲ ಹೇಳ್ತೀವಿ, ಸ್ಟೂಡೆಂಟ್ ಟೀಚರ್ ರೇಷಿಯೋ ಏನಿದೆ ಅನ್ನುವಂಥದ್ದನ್ನು ಕೇಳ್ತೀವಿ ನಾವು. ಇದನ್ನು ಕಾಲೇಜ್ಗೂ ಕೇಳ್ತೀವಿ, ಸ್ಕೂಲ್ನಲ್ಲೂ ಕೇಳ್ತೀವಿ, ಎಲ್ಲ ಕಡೆ ಕೇಳ್ತೀವಿ. ಸ್ಟೂಡೆಂಟ್ ಟೀಚರ್ ರೇಷಿಯೋ, ಸ್ಟೂಡೆಂಟ್ ಕಂಪ್ಯೂಟರ್ ರೇಷಿಯೋ, these are all input variable. ಈ ಇನ್ಪುಟ್ ವೇರಿಯೇಬಲ್ಗೂ ಔಟ್ಪುಟ್ ವೇರಿಯೇಬಲ್ಗೂ ಮ್ಯಾಪ್ ಆಗಲ್ಲ, ವ್ಯತ್ಯಾಸ ಇದೆ. ಅಂದರೆ ಲಿಟ್ರಸಿ ರೇಟ್ ಏನಿದೆ ಅನ್ನುವಂಥದ್ರದ್ದು ಇಟ್ ಈಸ್ ಅನ್ ಔಟ್ಪುಟ್ ವೇರಿಯೇಬಲ್. ಹೀಗಾಗಿ ಈ ಇನ್ಪುಟ್ ವೇರಿಯೇಬಲ್, ಔಟ್ಪುಟ್ ವೇರಿಯೇಬಲ್, ಈ ರೀತಿಯಿಂದ ಎಲ್ಲ 35 ಇಂಡಿಕೇಟರ್ಸ್ದು ಸ್ಟಡಿ ಮಾಡಬೇಕು ಅನ್ನುವಂಥದ್ರ ವಿಷಯ ಗೋವಿಂದರಾವ್ ಅವ್ರಿಗಿದೆ. ಆ್ಯಂಡ್ ಐ ಅಪೀಲ್ ಆ್ಯಂಡ್ ರಿಕ್ವೆಸ್ಟ್ all of them, you have to be part of the collective solution. ಪೊಟೆನ್ಷಿಯಲ್ ಇದೆ ನಮಗೆ, ಆದರೆ ಏನು ಮಾಡಬೇಕು ಅನ್ನುವಂಥದ್ದನ್ನು ಹೇಳೋದಕ್ಕೆ ನಮಗೆ ಅವಕಾಶ ಈಗಿದೆ. ಇದು ನಮ್ಮದು ಪೊಟೆನ್ಷಿಯಲ್. ಇನ್ನು 4ನೇದು ನಾಡಿದ್ದು 1-2 ದಿವಸ ಆದಮೇಲೆ ಉಗಾದಿ ಇದೆ, 30ನೇ ತಾರೀಕಿಗೆ. 28-29ನೇ ತಾರೀಕಿಗೆ ಬೆಂಗಳೂರು ಪೂನಾದಿಂದ ಜನ ಬರೋದು ನೋಡಿದರೆ ಬೆಂಗಳೂರು ಖಾಲಿ ಆಗತ್ತೆ ಅಂತ ಅನ್ನಿಸ್ಬಿಡುತ್ತೆ, ಪೂನಾ ಖಾಲಿ ಆಗತ್ತೆ ಅಂತ ಅನ್ನಿಸ್ಬಿಡುತ್ತೆ. ಬೆಂಗಳೂರಿನಲ್ಲಿ ಇದ್ದವ್ರು ಯಾರು ಹೆಚ್ಚು ಜನ? ನಾರ್ತ್ ಕರ್ನಾಟಕದವ್ರೆ. ನೀವು ಬಿಜಾಪುರ, ಬೆಳಗಾಂ, ಗುಲ್ಬರ್ಗ, ಬೀದರ್ ಎಲ್ಲ ಬಸ್ಸಸ್ಸು ಡಬಲ್ ರೇಟ್ನಲ್ಲಿ ಬರ್ತಾರೆ. ಜನಕ್ಕೆ ಹಬ್ಬ ಮಾಡಬೇಕು ಅಂತಂದರೆ ಉತ್ತರ ಕರ್ನಾಟಕದಲ್ಲೇ ಅಪ್ಪ ಅಂತಲೇ ಬರ್ತಾರೆ. ಅಂದರೆ ನಾರ್ತ್ ಕರ್ನಾಟಕದಿಂದ ಹೋಗುವಂಥವ್ರು ಯಾಕೆ ಜನ? ಬಿಕಾಸ್ ಆಫ್ ವೈ ದೆರ್ ಇಸ್ ಮೈಗ್ರೇಷನ್ ಫ್ರಮ್ ನಾರ್ತ್ ಕರ್ನಾಟಕ. ನಾನು ಹೆಚ್ಚು ಸ್ಟ್ಯಾಟಿಸ್ಟಿಕಲ್ ಡೇಟಾಗೆ ಹೋಗಲ್ಲ, ಎಷ್ಟು ಮೈಗ್ರೇಷನ್ ಆಗತ್ತೆ, ಯಾವ ಜಿಲ್ಲೆಯಿಂದ ಮೈಗ್ರೇಷನ್ ಆಗತ್ತೆ ಎಲ್ಲ ಇದೆ ಅದರಲ್ಲಿ. ಯಾವ ಲೆವೆಲ್ನಲ್ಲಿ ಮೈಗ್ರೇಷನ್ ಆಗತ್ತೆ, ಲೇಬರ್ ಲೆವೆಲ್ಲಿ ಗ್ರೂಪ್ ಡಿ, ಗ್ರೂಪ್ ಸಿ, ಆರ್ಗನೈಸ್ ಲೇಬರ್ನಲ್ಲಿ ಮೈಗ್ರೇಷನ್ ಆಗತ್ತಾ, ನಾನ್ ಆರ್ಗನೈಸ್ ಲೇಬರ್ನಲ್ಲಿ ಮೈಗ್ರೇಷನ್ ಆಗತ್ತಾ? ಒಂಥರ IT ಹೋಗಿರ್ತಕ್ಕಂಥವರು ಆರ್ಗನೈಸ್ಡ್ ಲೇಬರೇ ಅವರು. ಇಲ್ಲಿ ಗೌಂಡಿ ಕೆಲಸ ಮಾಡಕ್ಕೆ ಹೋಗಿರುವಂಥವರು ನಾನ್ ಆರ್ಗನೈಸ್ಡ್ ಲೇಬರ್. ಆದರೂ there is a migration, and this shows that there is a huge kind of migration that is happening from North Karnataka because of these 4 factors. And these 4 factors ನಮಗೆ ಅನೇಕ ಸಂದರ್ಭದಲ್ಲಿ ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ಇದೆಯೋ ಇದು ನಮಗೆ ಅನ್ನಿಸ್ಲಿಕ್ಕೆ ಶುರು ಆಗುತ್ತೆ. ಬಟ್ ಇಫ್ ಯು ಹ್ಯಾವ್ ಟು ಡೆವಲಪ್ ನಾರ್ತ್ ಕರ್ನಾಟಕ, ಅನ್ಲಿಶ್ ಆ್ಯಂಡ್ ಕ್ರಿಯೇಟ್ ಅ ರೋಡ್ ಮ್ಯಾಪ್ ಫಾರ್ ನಾರ್ತ್ ಕರ್ನಾಟಕ ಅಂತಂದರೆ ನಮಗೆ ಒಂದು ಸ್ಟ್ರಕ್ಚರ್ ಗೊತ್ತಿರಬೇಕು. And our structure and approach is, ನಮ್ಮಲ್ಲಿ ಇಡೀ ರಾಜ್ಯದಲ್ಲಿ 5958 ಗ್ರಾಮ ಪಂಚಾಯತ್ಗಳಿದೆ. ಅರೌಂಡ್ 6000 ಅಂತ ಹೇಳ್ಬೋದು. ರೂರಲ್ ಮುನ್ಸಿಪಾಲ್ಟೀಸ್ಗಳಿದ್ದಾವೆ, 460 ರೂರಲ್ ಮುನ್ಸಿಪಾಲ್ಟೀಸ್ ಇದ್ದಾವೆ. ಔಟ್ ಆಫ್ ದೀಸ್ 5958,
Around 2,500 are in North Karnataka. ನಮ್ಮ ಪ್ಲ್ಯಾಟ್ಫಾರ್ಮ್ಗಳಲ್ಲಿ, ಭಾಷಣಗಳಲ್ಲಿ ಎಲ್ಲ ಸಂದರ್ಭದಲ್ಲಿ ಹೇಳ್ತೀವಿ. ಉತ್ತರ ಕರ್ನಾಟಕ ಅಂದರೆ ಎಷ್ಟು ಗ್ರಾಮಗಳು? ನಮ್ಮಲ್ಲಿ 14 ಜಿಲ್ಲೆಗಳಲ್ಲಿ ಸುಮಾರು 9,000 ಗ್ರಾಮಗಳು ಇದೆ. 9,000 ವಿಲೇಜಸ್. ಈ 9,000 ವಿಲೇಜಸ್ನಲ್ಲಿ 70% ಆಫ್ ದಿ ಪಾಪ್ಯುಲೇಷನ್ live in these villages, and these villages, of these villages ಉಳಿದಿರೋದೆಲ್ಲ, we should be proud of so many things of North Karnataka which are economic social indicators. ಇದನ್ನು ನಮಗೆ ಹೆಮ್ಮೆ ತರುವಂಥದ್ದು ಆಗಬೇಕು. ರಾಜ್ಯದಲ್ಲಿ ದಿ ಓಲ್ಡೆಸ್ಟ್ ಸಿಟಿ, ಬಹಳ ಪುರಾತನವಾಗಿರ್ತಕ್ಕಂಥ ಒಂದು ಜಿಲ್ಲೆ, ನಗರ ಉತ್ತರ ಕರ್ನಾಟಕದಲ್ಲಿ ಇದೆ. ಅಂದರೆ ಅದು ಬೆಳಗಾವಿ. ದ ಹಿಸ್ಟ್ರಿ ಗೋಸ್ ಬ್ಯಾಕ್ ಟು 10,000 years. ಎಲ್ಲರೂ ಬೆಳಗಾವಿ ಬಗ್ಗೆನೇ ಒಂದು ಸರ್ತಿ ಯಾವಾಗ ಆಮೇಲೆ ಮಾತಾಡಬೇಕು. ದೇಶದ ಮೇಲೆ ಯಾರ್ಯಾರು ಆಕ್ರಮಣ ಮಾಡಿದ್ರು ಎಲ್ಲರೂ ಮುಂಚಿನಿಂದನೂ ಕೂಡ, that is a very strategic place then, today, and it will be. Even today's defense personnel, Belagavi is the strategic place. Maratha regiment is in Belagavi. Belagavi is not only the oldest place, but a very beautiful place, strategic place in terms of greenery. ಸಹ್ಯಾದ್ರಿಯ ತಪ್ಪಲದಲ್ಲಿದೆ. ಅಂಥ ಊರು ನಮ್ಮ ಇದರಲ್ಲಿ ಇದೆ. ನಮಗೆ ಬೆಳಗಾವಿ ಅಂದರೆ ಕುಂದ ಅಷ್ಟೇ ನೆನಪಿದೆ. ಕುಂದ ಚೆನ್ನಾಗಿದ್ದೇ ಇದೆ. ಆದರೆ ಹೌ ಬೆಳಗಾವಿ ಇಸ್ ದಿ ಸ್ಟ್ರಾಟಜಿಕ್ ಪ್ಲೇಸ್, ಡಚ್, ಪೋರ್ಚುಗೀಸ್, ಇಂಗ್ಲಿಷ್, ಮುಘಲ್, ಮರಾಠ and Indian defense are all using Belagavi as a strategic place ಅನ್ನುವಂಥ ವಿಷಯದ ಬಗ್ಗೆ ನಮಗೆ ಬಹಳ ಹೆಮ್ಮೆ ಇರಬೇಕು. ಬಹಳ ಎಕನಾಮಿಕಲಿ ಅದನ್ನು ಲೇಬಲ್ ಮಾಡಲಿಕ್ಕೆ ಆಗಲ್ಲ, ಆದರೂ ಲೇಬಲ್ ಮಾಡಲೇಬೇಕು ಅನ್ನುವಂಥದ್ದು ನಿಮಗೆ ಹೆಮ್ಮೆ ತರೋ ದೃಷ್ಟಿನಲ್ಲಿ the richest taluka of Karnataka, richest taluka of Karnataka is in Uttar Karnataka, is in Kalyan Karnataka. Andre richest taluka is Sindhnoor. ಸಿಂಧನೂರಿನಲ್ಲಿ ಬೆಳೆದಿರ್ತಕ್ಕಂಥ ಏನು ಬೆಳೀತಾರಲ್ಲೇ, ಜೋಳ ಅಲ್ಲಲ್ಲ, ಭತ್ತ. And the kind of rice that is grown, I am not going to go detail of it. ಅದರ ಜೊತೆಗೆ ಬಹಳ ಫಾಸ್ಟ್ ಆಗಿ ಪಕ್ಕದಲ್ಲೇ ಇದೆ ಇನ್ನೊಂದು ತಾಲೂಕ, ಅದು ಅಷ್ಟೇ ಪ್ರಮಾಣದಲ್ಲಿ ಬೆಳೀತಾ ಇದೆ. ದಟ್ ಈಸ್ ಸಿರ್ವಾರ್, ಮಾನ್ವಿ ಹತ್ರ. ಅದಕ್ಕೆ ವಾಟ್ ಈಸ್ ರಿಕ್ವೈರ್ಡ್ ಈಸ್, ಗ್ರಾಮಗಳು ನಾನು ಉತ್ತರ ಕರ್ನಾಟಕದ್ದೇ 9,000 ಹೇಳಿದೆ, ದಕ್ಷಿಣ ಕರ್ನಾಟಕದ್ದು ಇನ್ನೂ ಅದಕ್ಕಿಂತ ಹೆಚ್ಚು ಕಡಿಮೆ 1.5 ಪಟ್ಟಿದೆ.
ಇಡೀ ರಾಜ್ಯದಲ್ಲಿ ಬಹಳ ದೊಡ್ಡ ಗ್ರಾಮ ಅಂದರೆ ಯಾವುದು ಅಂತ ನಾವು ಕಂಡುಹಿಡಿದ್ರೆ ಅದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದೆ, ಪಕ್ಕದ ಹಾವೇರಿ ಜಿಲ್ಲೆಯಲ್ಲೇ ಇದೆ. ದೇವಗಿರಿ ಈಸ್ ಕನ್ಸಿಡರ್ಡ್ ಆಸ್ ದಿ ಲಾರ್ಜೆಸ್ಟ್ ವಿಲೇಜ್ ಆಫ್ ಕರ್ನಾಟಕ. ಹೀಗಾಗಿ ದಿ ಆಸ್ಪಿರೇಷನಲ್ ಆಸ್ಪೆಕ್ಟ್ ಆಫ್ ಕರ್ನಾಟಕದ ಬಗ್ಗೆ ಹೇಳುವಂಥ ಅನೇಕ ವಿಷಯಗಳು ಹೆಮ್ಮೆ ತರುವಂಥದ್ದು ವಿಷಯ ಇದೆ. ತೊಗರಿ ಬೇಳೆ ಎಲ್ಲಿ ಹೆಚ್ಚು ಬೆಳೆಯುತ್ತೆ ಅಂತ ಹೇಳಿದರೆ ನೀವು ಯಾರಾದರೂ ಹೇಳ್ತೀರಿ. ಎಲ್ಲಿ ಬೆಳೆಯುತ್ತೆ? ಕಲಬುರ್ಗಿನ, ಗುಲ್ಬರ್ಗಾನ? ತೂರ್ ದಾಲ್. ಆಫ್ಟರ್ ಗುಜರಾತ್, ಮಹಾರಾಷ್ಟ್ರ, ಉತ್ತರ ಪ್ರದೇಶ್ ಅದು ಬಿಟ್ಟರೆ ಹೆಚ್ಚು ಬೆಳೆಯೋದು ಕಲಬುರ್ಗಿನಲ್ಲಿ. ಕಲಬುರ್ಗಿ ಜನಕ್ಕೆ ಹೆಮ್ಮೆ ಇದೆ, ಉತ್ತರ ಕರ್ನಾಟಕದ ಜನಕ್ಕೂ ಇರಬೇಕು. ಇದು ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆ. ಅದನ್ನು ಹೇಗೆ ಬೆಳೆಸಬೇಕು ಅನ್ನುವಂಥದ್ರದ್ದು ಒಂದು ಭಾಗ ಇದೆ. ಇನ್ನು ಬೇಗ ಮುಗಿಸ್ತೀನಿ, ಅಷ್ಟೊಳಗೆ ಮುಗಿಸ್ತೀನಿ. ದಿ ಇಂಪಾರ್ಟೆಂಟ್ ಅದರ್ ಪ್ಯಾರಾಮೀಟರ್ಸ್, ಹೆಚ್ಚು ನಿಮಗೆ ಹೆಮ್ಮೆ ತರಬೇಕಾಗಿರ್ತಕ್ಕಂಥ ವಿಷಯ ಆರ್ಟ್ ಬಗ್ಗೆ, ಕಲೆ ಬಗ್ಗೆ. ಎರಡು ಮುಖ್ಯವಾದ ಆರ್ಟ್ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇವತ್ತು ಕೂಡ ಬಂದಿದೆ, ಬೆಳೆದಿದೆ. ಆದರೆ ಒಂದೊಂದು ವಿಷಯದ ಬಗ್ಗೆನೂ ಇಷ್ಟು ಹೇಳಬಹುದು. ಬೀದರ್ನವ್ರು ಯಾರು ಇದ್ದಾರ? ಬಿದಿರಿ ವೇರ್ ಜಿಯೋ ಟ್ಯಾಗ್ ಆಗಿದೆ ಅದಕ್ಕೆ. ಇಟ್ ಈಸ್ ಆನ್ ಅಮೆಝಾನ್. ಬಿದಿರಿ ವೇರ್ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಉತ್ತರ ಕರ್ನಾಟಕದ ಒಂದು ಕಲೆ, ಆರ್ಟ್ ಅದು. ಇನ್ನೊಂದು ಯಾವುದು ನೋಡಿ, ನಮಗೆ ಹೆಮ್ಮೆ ತರಬೇಕಾಗಿರ್ತಕ್ಕಂಥ ಇನ್ನೊಂದು ಆರ್ಟ್ ಫಾರ್ಮ್ ಇರುವಂಥದ್ರದ್ದು ಕಿನ್ನಾಳ್ ಟಾಯ್ಸ್. ಕೊಪ್ಪಳದಲ್ಲಿ ಇದೆ. ವಿಜಯನಗರ ಸಾಮ್ರಾಜ್ಯದ ಕಾಲದಿಂದ 500 ವರ್ಷದಿಂದ ಆ ಕಲೆ ಇವತ್ತು ಕೂಡ ಅಲ್ಲಿ ಕೊಪ್ಪಳದಲ್ಲಿ, ಕಿನ್ನಾಳದಲ್ಲಿ ಇದೆ. ಅದು ಜಿಯೋ ಟ್ಯಾಗ್ ಆಗಿದೆ. ನಮ್ಮ ಪ್ರೈಮ್ ಮಿನಿಸ್ಟರ್ ಅವರು ಇದನ್ನು ಉದಾಹರಣೆ ಕೊಡುವಾಗ ಕರ್ನಾಟಕದ ಬಗ್ಗೆ ಎರಡು ಜಾಗದ ಬಗ್ಗೆ ಅವರು ಹೇಳ್ತಾರೆ. ಟಾಯ್ ಕ್ಲಸ್ಟರ್ ಇನ್ನೊಂದು ಕಡೆ ಎಲ್ಲಿದೆ? ಚನ್ನಪಟ್ಟಣದಲ್ಲಿದೆ. ಚನ್ನಪಟ್ಟಣ ಗೊತ್ತಿದೆ, ಕಿನ್ನಾಳ ಗೊತ್ತಿಲ್ಲ ನಮಗೆ. ಕಿನ್ನಾಳ್ನಲ್ಲಿ ಇವತ್ತು ಕೂಡ ಅದನ್ನು ಬೆಳೆಸ್ಕೊಂಡು ಬಂದಿರತಕ್ಕಂಥವ್ರು ಇದ್ದಾರೆ. ಹೀಗೆ ಒಂದೊಂದು ವಿಷಯದ ಬಗ್ಗೆ ಹೇಳುವಂಥದ್ರದ್ದು ಯುನೆಸ್ಕೋನಿಂದ ಹೆರಿಟೇಜ್ ಸೈಟ್ಗಳು ಇರೋದು ದಕ್ಷಿಣದಲ್ಲಿ, ಉತ್ತರ ಕರ್ನಾಟಕದಲ್ಲಿ ತೆಗೆದುಕೊಂಡಾಗ ಉತ್ತರ ಕರ್ನಾಟಕದ ಭಾಗದಲ್ಲಿ ಯುನೆಸ್ಕೋ ಹೆರಿಟೇಜ್ ಸೈಟ್ ಎಷ್ಟಿದೆ ನಮ್ಮಲ್ಲಿ? ಉತ್ತರ ಕರ್ನಾಟಕದ ಯುನೆಸ್ಕೋ ರಿಪ್ರೆಸೆಂಟೆಡ್ ಹೆರಿಟೇಜ್ ಸೈಟ್ 4 ಇದೆ ನಮ್ಮಲ್ಲಿ. ಒಂದಂತೂ ನಿಮ್ಗೆ ಗೊತ್ತಿದೆ, ಯಾವುದು? ಹಂಪಿ. ಎರಡನೇದು ಬಾದಾಮಿ. ಮೂರನೇದು ಐಹೊಳೆ. ನಾಲ್ಕನೇದು ಪಟ್ಟದಕಲ್ಲು. ಮೈಸೂರು ನಂತರ ಹೆಚ್ಚು ಟೂರಿಸ್ಟ್ ಬರುವಂಥದ್ರದ್ದು ಎಲ್ಲಿಗೆ? ಹಂಪಿಗೆ. ಹಂಪಿಗೆ 500 ವರ್ಷದಿಂದ ಗೋವಾದಿಂದ, ಅಫ್ಘಾನಿಸ್ತಾನದಿಂದ ಉಳಿದಿರೋರೆಲ್ಲ ಕುದುರೆಗಳು ಗೋವಾ ಪೋರ್ಟ್ನಿಂದ ಹಂಪಿಗೆ ಹೋಗ್ತದೆ.
ದಟ್ ಈಸ್ ದಿ ಹೆರಿಟೇಜ್ ದಟ್ ವಿ ಆರ್ ಹ್ಯಾವಿಂಗ್. ಇದು ಹೆರಿಟೇಜ್ ಸೈಟ್ ಬಗ್ಗೆ ಆಯಿತು. ಇನ್ನೆರಡು ಇಂಪಾರ್ಟೆಂಟ್ ಇದೆ ಅನ್ನುವಂಥದ್ದು ಹೇಳಿ ಆಮೇಲೆ ಇಂಡಿಕೇಟರ್ಸ್ ನಾನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಬರ್ಡ್ ಸ್ಯಾಂಕ್ಚುರಿಗಳು ನಮ್ಮ ರಾಜ್ಯದಲ್ಲಿ ಇದೆ. ಅದಕ್ಕೆ ಒಂದು ಇಂಟರ್ನ್ಯಾಷನಲ್ ಟ್ಯಾಗ್ ಕೊಡ್ತಾರೆ. ಏನಂತಾರೆ ಅದಕ್ಕೆ? ರಾಮ್ಸಾರ್ ಟ್ಯಾಗ್ ಅಂತ ಕೊಡ್ತಾರೆ. ದ ಲೆಫ್ಟ್ ಸೈಡ್ ಲುಕ್ಸ್ ವೆರಿ ಆಕ್ಟಿವ್, but always right side should be active because I belong to right. ರಾಮ್ಸಾರ್ ಸೈಟ್ 4 ಇದೆ. ಈ 4ರಲ್ಲಿ ಒಂದೇ ಒಂದು ದಕ್ಷಿಣ ಕರ್ನಾಟಕದಲ್ಲಿ ಇದೆ. ಅದೇ ಎಲ್ಲಿದೆ? ರಂಗನತಿಟ್ಟು ಗೊತ್ತಿದೆ. ಆದರೆ ಮೂರು ಬರ್ಡ್ ಸ್ಯಾಂಕ್ಚುರೀಸ್ ಉತ್ತರ ಕರ್ನಾಟಕದಲ್ಲಿ ಇದೆ. ಆ 3 ಹೇಳಿಬಿಟ್ರೆ ನನಗೆ ಬಹಳ ಹೆಮ್ಮೆ ಬಂದ್ಬಿಡುತ್ತೆ. ಒಂದು ಗದಗ್ನಲ್ಲಿ ಇದೆ, ಪಕ್ಕದಲ್ಲಿ ಇದೆ. ಮಾಗಡಿ ಕೆರೆ ಇದೆ. ಈಗ ಸ್ವಲ್ಪ ಕಾಂಪಿಟೇಟಿವ್ ಸ್ಪಿರಿಟ್ ಬರ್ತಾ ಇದೆ. ಮಾಗಡಿ ಕೆರೆನಲ್ಲಿ ಇರುವಂಥ ಬರ್ಡ್ಸ್, ಈಗ ಯಾರಾದರೂ ನೀವು ಅಲ್ಲಿ ಹೋದರೆ ಜನವರಿ, ಫೆಬ್ರವರಿ, ಮಾರ್ಚ್ನಲ್ಲಿ ಜಗತ್ನಲ್ಲಿ ನಿಮಗೆ ಬರ್ಡ್ಸ್ ನೋಡ್ಲಿಕ್ಕೆ ಸಿಗದೆ ಇರ್ತಕ್ಕಂಥ ಬರ್ಡ್ಸ್ ವಿಂಟರ್ ಅಲ್ಲಿದ್ದಾಗ ಇಲ್ಲೆಲ್ಲ ಬರುತ್ತಲ್ಲಿ. ಆ ಥರದ್ದು ಮಾಗಡಿ ಕೆರೆ ವಿಚ್ ಇಸ್ ಅ ರಾಮ್ಸಾರ್ ಸೈಟ್. ಎರಡನೇದು ಇನ್ನೊಂದೆಲ್ಲಿದೆ? ಅಗ್ನಾಶಿನಿ ಉತ್ತರ ಕನ್ನಡದಲ್ಲಿ ಇದೆ, ಕುಮಟಾ ತಾಲೂಕಿನಲ್ಲಿ. ಅಲ್ಲಿ ಈಗ ಹೋಗುವಂಥ ಸಮಯ ಅದು. ಇನ್ನು 4ನೇದು ಇರೋದು ಅಲ್ಲ, ಹತ್ತಿರ ಇದ್ದೀರಿ ನೀವು. ಹಗರಿಬೊಮ್ಮನಹಳ್ಳಿನಲ್ಲಿ ಅಂಕಸಂದ್ರ ಅಂತಿದೆ. ಈ 4 ರಾಮ್ಸಾರ್ ಸೈಟ್ಸ್ ಅಂದರೆ ಪಕ್ಷಿಗಳ ಬಗ್ಗೆ ಉತ್ತರ ಕರ್ನಾಟಕದಲ್ಲಿ, ಪ್ರಾಣಿಗಳ ಬಗ್ಗೆ, ಗ್ರಾಮೀಣ ಪ್ರದೇಶದ ಬಗ್ಗೆ, ಗ್ರಾಮೀಣ ಜನರ ಬಗ್ಗೆ ಎಷ್ಟು ಭಾಗ ಇದೆ. ಇನ್ನು ಲಾಸ್ಟ್ ಪಾಯಿಂಟ್ ನಾನು ಹೇಳಲಿಕ್ಕಿರೋದು, ಬಹಳ ದೊಡ್ಡ ಪಶ್ಚಿಮದ ಸಹ್ಯಾದ್ರಿಯ ತಕ್ಕಂತೆ ಉತ್ತರ ಕರ್ನಾಟಕದ ಬಹಳ ದೊಡ್ಡ ನಿಧಿನೇ ಇದೆ ನಮಗೆ. ಅದು ಯಾವುದು? ಕಪ್ಪದ ಗುಡ್ಡ. ಕಪ್ಪದ ಗುಡ್ಡ 32,000 hectares which starts from ಗದಗ್. ಆ ಕಪ್ಪದ ಗುಡ್ಡದ ವಾತಾವರಣದಲ್ಲಿ ನನಗೆ ಪುಣ್ಯ 4 ವರ್ಷ ಸಿಕ್ಕಿತ್ತು. ದಿ ಫ್ಲೋರಾ ಅಂಡ್ ಫೌನಾ ಆಫ್ ಕಪ್ಪದ ಗುಡ್ಡ, ಏರ್ ಕ್ವಾಲಿಟಿ ಇನ್ ದಿ ಎಂಟೈರ್ ಕಂಟ್ರಿ, ಗದಗ್ ಈಸ್ ರಿಕಗ್ನೈಸ್ಡ್ ಆಸ್ ದ ಬೆಸ್ಟ್ ಏರ್ ಕ್ವಾಲಿಟಿ. ಅದು ಬಿಕಾಸ್ ಆಫ್ ಕಪ್ಪದ ಗುಡ್ಡ. ಬಯೋಡೈವರ್ಸಿಟಿ ಎಷ್ಟಿದೆ ಅಲ್ಲಿ? ಆ ಬಯೋಡೈವರ್ಸಿಟಿ medicinal plants of more than 400 specimens, endangered specimens, ಇವೆಲ್ಲ ಕೂಡ ಆ ಭಾಗದಲ್ಲಿ ಇರೋದರಿಂದ ನನ್ನ ಮೊದಲನೇ ಪಾಯಿಂಟ್, ಉತ್ತರ ಕರ್ನಾಟಕದ ಸ್ಟ್ರಾಟಜಿ ಅನ್ಲಿಶ್ ಮಾಡಬೇಕಾದ್ರೆ ಐ ವಿಲ್ ಎಂಡ್ ಅಪ್ ಟೂರಿಸಂಗೆ ಇರ್ತಕ್ಕಂಥ ಪೊಟೆನ್ಷಿಯಲ್ ಉತ್ತರ ಕರ್ನಾಟಕದಲ್ಲಿ ಬಹಳ ಇದೆ. ಆ ಟೂರಿಸಂ ಸ್ಟ್ರಾಟಜಿಯನ್ನು ಎಕ್ಸ್ಪ್ಲೋರ್ ಮಾಡಿ. ಪ್ರವಾಸೋದ್ಯಮ ಅಂತ ಹೇಳಿ ಏನಿದೆ, ಆ ಪ್ರವಾಸೋದ್ಯಮ ಉತ್ತರ ಕರ್ನಾಟಕಕ್ಕೆ ಬರ್ತಕ್ಕಂಥ ಜನರು, ಈ ಪ್ರವಾಸೋದ್ಯಮನಿಂದ ಏನಾಗತ್ತೆ ಅದರ ಬೈ ಪ್ರಾಡಕ್ಟ್ಸ್ ನಾನು ಹೇಳಲಿಕ್ಕೆ ಹೋಗಲ್ಲ. ಬಟ್ ಒನ್ ಇಂಪಾರ್ಟೆಂಟ್ ಸ್ಟ್ರಾಟಜಿ ಈಸ್ ಆಫ್ ಡೆವಲಪ್ಮೆಂಟ್ ಆಫ್ ಟೂರಿಸಂ. ಸೆಕೆಂಡ್ ಈಸ್, which is very important, that is infrastructure development. Infrastructure development ಆಗೋದ್ರಿಂದ ಎಕನಾಮಿಕ್ ಡೈವರ್ಸಿಫಿಕೇಶನ್ ಆಗತ್ತೆ. ಇದು 3ನೇದು. ಇನ್ನು 4ನೇದಿರುವಂಥ ವಿಷಯ ಇಲ್ಲಿರುವಂಥದ್ರದ್ದು ಎಜುಕೇಷನ್ ಆ್ಯಂಡ್ ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ
ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ ಕೌಶಲ್ಯ ಇದೆಯಲ್ಲ, ಅದು ಬಹಳ ಸಹಜವಾಗಿರ್ತಕ್ಕಂಥ ಕ್ರಿಯೇಟಿವಿಟಿ ಆ್ಯಂಡ್ ಇನೋವೇಷನ್ ಇದೆ. ಎಜುಕೇಷನ್ ಆ್ಯಂಡ್ ಸ್ಕಿಲ್ ಡೆವಲಪ್ಮೆಂಟ್ ಆಗಬೇಕು. ಇನ್ನು ಐದನೇದು ನಮ್ಮ ಕೊರತೆ ಇದೆ, ಬಟ್ ಇದನ್ನು ಡೆವಲಪ್ಮೆಂಟ್ ಆಗಬೇಕು ಅನ್ನೋ ದೃಷ್ಟಿನಲ್ಲಿ ಸ್ಟ್ರಾಟಜಿ ಪೊಟೆನ್ಷಿಯಲ್ ಇರುವಂಥದ್ರದ್ದು ಹೆಲ್ತ್ ಕೇರ್ ಆಕ್ಸೆಸ್ ಜಾಸ್ತಿ ಆಗಬೇಕು. ಸೋಷಿಯಲ್ ಇಕ್ವಿಟಿ ಎಂಪವರ್ಮೆಂಟ್ ಈ ವಿಷಯದಲ್ಲಿ ಹೆಚ್ಚು ಆಗಬೇಕು. ಟೆಕ್ನಾಲಜಿ ಇನೋವೇಷನ್ ಬಗ್ಗೆ ನಾನು ಕೊನೆಗೆ ಹೇಳಿ ಆ್ಯಡ್ ಮಾಡ್ತೀನಿ. ಏನಂತಂದರೆ, ಉತ್ತರ ಕರ್ನಾಟಕದಲ್ಲಿ ಇಟ್ ಈಸ್ ಮೋಸ್ಟ್ಲಿ ಅಗ್ರಿಕಲ್ಚರ್ ಓರಿಯೆಂಟೆಡ್. ದಿ ಎಂಟೈರ್ ನಾರ್ತ್ ಕರ್ನಾಟಕ ಗ್ರಾಮೀಣ ಪ್ರದೇಶದಲ್ಲಿ ಕೃಷಿ ಪ್ರಧಾನವಾಗಿರ್ತಕ್ಕಂಥ ಇವತ್ತು ಕೂಡ ನೀವು ನೋಡ್ತೀರಿ. 56% ಆಫ್ ದಿ ಪೀಪಲ್ ಆರ್ ಸ್ಟಿಲ್ ಬಿಲಾಂಗ್ ಟು ಅಗ್ರಿಕಲ್ಚರ್ ಆ್ಯಂಡ್ ಅಲೈಡ್ ಆಕ್ಟಿವಿಟೀಸ್. ಅಗ್ರಿಕಲ್ಚರೇ ನಮ್ಮದು ಕಲ್ಚರ್ ಇರೋದ್ರಿಂದ ನಮ್ಮ ಅಪ್ರೋಚ್ನಲ್ಲಿ ಇಟ್ ಹ್ಯಾಸ್ ಟು ಬಿ ಟಾರ್ಗೆಟೆಡ್, ಸ್ಪೆಸಿಫಿಕ್, multi-dimensional approach for each district. ಈ 14 districts ಸಿಮಿಲರ್ ಇಲ್ಲ ನಮ್ಮದು. ಇಟ್ ಸ್ಟಾರ್ಟ್ಸ್ ಫ್ರಮ್ ಯಾದಗಿರಿ ಆ್ಯಂಡ್ ಎಂಡ್ಸ್ ವಿತ್ ಉತ್ತರ ಕನ್ನಡ. ಉತ್ತರ ಕನ್ನಡದೇ ಬೇಕಾಗಿರ್ತಕ್ಕಂಥ ಅಲ್ಲಿ ಸಾಮಾಜಿಕ, ಸಾಂಸ್ಕೃತಿಕ, ಶೈಕ್ಷಣಿಕ ಇರ್ತಕ್ಕಂಥ ಇದು ಬೇರೆ ಅಪ್ರೋಚ್ ಇದೆ. ಯಾದಗಿರಿನಲ್ಲಿ ಬೇರೆ ಇದೆ, ಅಲ್ಲೇ ಪಕ್ಕದಲ್ಲಿದೆ ಯಾದಗಿರಿ, ಬೀದರ್, ಗುಲ್ಬರ್ಗ. ನಮಗೆ ಭಾಳ ಹೆಮ್ಮೆ ಇದೆ. ನಾನು ಹೆಚ್ಚು ಸಮಯ ಬೀದರ್ನಲ್ಲೇ ಓಡಾಡಿಕೊಂಡಿದ್ದೀನಿ. ಶ್ರೀಧರ್ ನಡಗಿರೋರು ಬೀದರ್ನಲ್ಲೇ ಇದ್ದರು. ಬೀದರಿನ ಕ್ಲೈಮೇಟ್ ಇದೆಲ್ಲ ಬೆಂಗಳೂರಿಗಿಂತ ಚೆನ್ನಾಗಿದೆ. ಆದರೆ ಒಂದೇ ಒಂದಂದರೆ ಬಿಳಿ ಅಂಗಿ ಹಾಕ್ಕೊಂಡು ಹೋದರೆ ಸಂಜೆ ಹೊತ್ತಿಗೆ ಅದು ಕೆಂಪಾಗ್ಬಿಡುತ್ತೆ, ಧೂಳಿರೋದ್ರಿಂದ ಅಷ್ಟೇ. ಅದು ದಿ ಕೈಂಡ್ ಆಫ್ ಕ್ಲೈಮೇಟ್. ಅಲ್ಲೇ ಪಕ್ಕದಲ್ಲಿ ಇದೆ ಯಾದಗಿರಿ, ಬೀದರ್, ಗುಲ್ಬರ್ಗ ಬೇರೆ ಬೇರೆನೇ ಇದೆ. Then you come to Raichur, approach ಬೇರೆ ಇರಬೇಕು. So what is required is a multi-pronged, specific, targeted approach for each district to enhance the potentiality. ನಮ್ಮಲ್ಲಿ ಬಹಳ ಅಭಿಮಾನ ತರ್ತಕ್ಕಂಥ, ಐತಿಹಾಸಿಕವಾಗಿರ್ತಕ್ಕಂಥ, ಸಾಮಾಜಿಕವಾಗಿರ್ತಕ್ಕಂಥ, ಶೈಕ್ಷಣಿಕವಾಗಿರ್ತಕ್ಕಂಥ ಕಲೆ ಸಂಸ್ಕೃತಿನಲ್ಲಿ ನಮ್ಮಲ್ಲಿ ಪೊಟೆನ್ಷಿಯಲ್ ಇದೆ. ಆ ಪೊಟೆನ್ಷಿಯಲನ್ನು ಹಾರ್ನೆಸ್ ಮಾಡಿ ವಿಶ್ವಾಸದಿಂದ ಕೊನೆಗೆ ನಮ್ಮದೇನು ಒಂದು ಕನಸಿದೆ, ಆತ್ಮನಿರ್ಭರ ಆಗಬೇಕು ಅನ್ನುವಂಥದ್ದಿದೆ ಅಲ್ಲ. ಈಗ ಬೆಂಗಳೂರಿನ GDP ಏನಿದೆ, ಉತ್ತರ ಕರ್ನಾಟಕ GDP ಏನಿದೆ, ಅದರ ಒಂದು ಪ್ರಯತ್ನ, ಪ್ರಯೋಗಗಳು, ವಿಷಯಗಳನ್ನು ನಾನು ಹೆಚ್ಚು ಹೇಳಿದೆ. ಸರ್ಕಾರದ ಮೇಲೆ ಹೆಚ್ಚು ಅವಲಂಬನ ಆಗದೆ ಇದು ಒಂದು ಭಾಗ ಇದೆ. ಸರ್ಕಾರದ ಮೇಲೆ ಅವಲಂಬನ ಆಗದೆ ಸಮಾಜ, ಪಬ್ಲಿಕ್ ಪಾರ್ಟಿಸಿಪೇಷನ್ನಿಂದ, ಪೀಪಲ್ ಪಾರ್ಟಿಸಿಪೇಷನ್ನಿಂದ ಸಾಮೂಹಿಕವಾಗಿರ್ತಕ್ಕಂಥ ಭಾಗವಹಿಸಿ. ಯಾಕಂದರೆ ಸಹಕಾರ ಕ್ಷೇತ್ರದ್ದು ಭಾಳ ದೊಡ್ಡ ಕಾರ್ಯ ನಡೆದಿರುವಂಥದ್ರದ್ದು ಉತ್ತರ ಕರ್ನಾಟಕವೇ. ಹೀಗಾಗಿ ಕೋಆಪರೇಟಿವ್ ನಮ್ಮ ಚಿಂತನೆ ಇರೋದು ಕಂಪಾರ್ಟ್ಮೆಂಟಲ್ ಅಪ್ರೋಚ್ ಅಲ್ಲ, ಕೋಆಪರೇಷನ್. ಇನ್ನು ಒಟ್ಟು ಸೋಷಿಯಾಲಜಿಕಲ್ ಆಸ್ಪೆಕ್ಟ್ ಬಗ್ಗೆ ನಾನು ಟಚ್ ಮಾಡಲಿಲ್ಲ. ಉತ್ತರ ಕರ್ನಾಟಕ ಜಾಯಿಂಟ್ ಫ್ಯಾಮಿಲೀಸ್ ಹೆಚ್ಚಿರೋದು ಎಲ್ಲೇ? ಉತ್ತರ ಕರ್ನಾಟಕದಲ್ಲಿ. ಸೊ ದಿ ಸೋಷಿಯಲ್ ಕಲೆಕ್ಟಿವ್ ಅಪ್ರೋಚ್ ಇವೆಲ್ಲ ಕೂಡ ಒಟ್ಟಿಗೆ ಸೇರಿ ಪೊಟೆನ್ಷಿಯಲನ್ನು ಡೆವಲಪ್ ಮಾಡೋದಕ್ಕೆ ಸಾಧ್ಯತೆ. ಆ ಪ್ರಯತ್ನದಲ್ಲಿ ಇವತ್ತು ಯಾರು ಯಂಗ್ ಜನ್ರೇಷನ್ನಲ್ಲಿ ಇರ್ತಾರೆ, ಯುವಕರು, ಅವರು ಇದರ ಲೀಡರ್ಶಿಪ್ಪನ್ನು ತೆಗೆದುಕೋಬೇಕು. ಅದಕ್ಕೆ ಬೇಕಾಗಿರ್ತಕ್ಕಂಥ ಸಂಶೋಧನೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ಇನ್ನು ಹೆಚ್ಚು ಡಿಟೇಲ್ ಆಗಿರ್ತಕ್ಕಂಥ ಮೈಕ್ರೋ ಡ್ರಿಲ್ಲಿಂಗ್ ಆಗುವಂಥ ಅಗತ್ಯ ಇದೆ. ಏನಿದೆ ಆ ಪೊಟೆನ್ಷಿಯಲ್ ನಮ್ಮದು? ಒಂದೊಂದು ಹಳ್ಳಿದು ಒಂದೊಂದು, ನಾನು ಹೇಳ್ತಾ ಇದ್ದೇವೆ, ಜಾನಪದ ವಿಶ್ವವಿದ್ಯಾಲಯದವರು ಗ್ರಾಮಕೋಶ ಮಾಡಿದ್ದಾರೆ. ಒಂದೊಂದು ಗ್ರಾಮದ್ದು ಅದರ ಐತಿಹಾಸಿಕವಾಗಿರ್ತಕ್ಕಂಥ ಹಿನ್ನೆಲೆ ಇದೆ, ಅದರದೇ ಆಗಿರ್ತಕ್ಕಂಥ ವೈಶಿಷ್ಟ್ಯ ಇದೆ.
ಈ ಗ್ರಾಮಕೋಶ, ಗ್ರಾಮಾಧಾರಿತ ಒಂದು ಡಿಸೆಂಟ್ರಲೈಸ್ಡ್ ಮೆಕ್ಯಾನಿಸಮ್, ಅಲ್ಲಂ ಪ್ರಭು ಅವರು, ಬಸವಣ್ಣ ಅವರು ಆ ಕಾಲದಲ್ಲೇ ಕಲ್ಯಾಣ ಕರ್ನಾಟಕದಲ್ಲಿ ಬಸವನ ಬಾಗೇವಾಡಿನಲ್ಲಿ, ಉಳಿರು ಬಸವ ಕಲ್ಯಾಣದಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಪ್ರಯತ್ನಗಳು ನಮ್ಮ DNA ಇದೆ. ಅದು ಎಲ್ಲೂ ಹೋಗಿಲ್ಲ. ಅದನ್ನು ಬಡಿದೆಬ್ಬಿಸಿ ನಮ್ಮ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಝಾಡಿಸಿ ನಾವು ಮುಂದೆ ಹೋಗೋಣ. ಧನ್ಯವಾದ. ಸರ್, ನಾವೇನಂದರೆ ಡೆವಲಪ್ಮೆಂಟ್ ಅಂದಿದ ತಕ್ಷಣ ಏನು ಇನೋವೇಟಿವ್ ಐಡಿಯಾಸ್ ಇದೆ, ಇನ್ನೇನು ಮಾಡ್ಬೋದು, ಆಲ್ರೆಡಿ ನಮ್ಮಲ್ಲಿ ಏನಿದೆ ಅನ್ನೋದನ್ನೇ ನಾವು ಮರ್ತೋಗ್ಬಿಟ್ಟಿರ್ತೀವಿ ಒಂದೊಂದು ಸಲ. ನಮ್ಮಲ್ಲಿರುವಂಥ ರಿಚ್ ಕಲ್ಚರಲ್ ಹೆರಿಟೇಜ್ ಇರ್ಬೋದು, ಆರ್ ಹಿಸ್ಟಾರಿಕಲ್ ಟೆಪೆಸ್ಟ್ರಿ ಇರ್ಬೋದು, ಎಲ್ಲ ಮರ್ತ್ಬಿಡ್ತೀವಿ. ಸೊ ಇಟ್ ವಾಸ್ ಅ ಗ್ರೇಟ್ ಇನ್ಸೈಟ್ ಫ್ರಮ್ ಚಟ್ಪಲ್ಲಿ ಸರ್. ಆಲ್ರೆಡಿ ನಮ್ಮಲ್ಲೇನಿದೆ ಅದನ್ನು ಇನ್ನೂ ಹೆಚ್ಚಾಗಿ ಹಾರ್ನೆಸ್ ಮಾಡೋಣ, ಪೊಟೆನ್ಷಿಯಲ್ ಇನ್ಕ್ರೀಸ್ ಮಾಡೋಣ, ಅದಕ್ಕೆ ಏನು ಬೇಕೋ ಅದಕ್ಕೆ ಅನುಗುಣವಾಗಿ ವರ್ಕ್ ಮಾಡಬೇಕು ಅಂತ ಹೇಳಿದ್ರು. ಥ್ಯಾಂಕ್ ಯು ವೆರಿ ಮಚ್ ಸರ್.